ವಾಮನನಾಗಿ ಹಾಲು, ಪರಶುರಾಮನಾಗಿ ಜೇನು, ಮತ್ತೆ ರಾಮನ ಅವತಾರದಲ್ಲಿ ಹಣ್ಣು. ಅದಕ್ಕಾಗೆ ನಾನು ಎಲ್ಲಾ ಭೋಜನ ತಂದಿದ್ದೀನಿ ಪ್ರಭು. ಅಣ್ಣ, ಅವ್ರು ನನ್ನ ಹಿಂದಿನ ಅವತಾರಗಳು, ಅವು ಸಮಾಪ್ತಿ ಆಗೋಯ್ತು. ಈಗಿದು ನನ್ನ ಕೃಷ್ಣ ಅವತಾರ. ಮತ್ತೆ ಇದ್ರಲ್ಲಿ ನಾನು ಕೇವಲ ಬೆಣ್ಣೆನೆ ತಿನ್ನೋದು. ಮತ್ತೆ ನಾನಿನ್ನ ಕೃಷ್ಣನೇ, ಮತ್ತೆ ನೀ ನನ್ನ ಅಣ್ಣನೇ. ಪ್ರಭು, ನನ್ಗೆ ಕೇವಲ ನಿಮ್ದೊಂದೇ ಅಲ್ಲ, ಜೊತೆಗೆ ನಿಮ್ ಒಳಗಡೆ ಇರೋ 7 ಅವತಾರದ್ದು ಸೇವೆ ಮಾಡ್ಬೇಕು. ಮತ್ತೆ ಇಂಥ ಅವಕಾಶ ನನ್ಗೆ ಯಾವತ್ತಿಗೂ ಸಿಗಲ್ಲ ಪ್ರಭು. ಅದಕ್ಕಾಗಿ ಈ ನೈವೇದ್ಯನ ನೀವು ಸ್ವೀಕಾರ ಮಾಡಿ. ಅಣ್ಣ, ನಾನು ಇದನ್ನೆಲ್ಲ ತಿನ್ನೋಕ್ಕಾಗಲ್ಲ. ನನ್ನಿಂದ ಇದು ಆಗೋದಿಲ್ಲ. ಆಗ್ಲಿ, ಬೇಡ ಬಿಡಿ. ಅಣ್ಣ, ಈ ಕಡೆ ಬರ್ತೀರಾ? ಆದ್ರೆ ಅಣ್ಣ, ನೀನು ಅಣ್ಣನ್ನ ಯಾಕೆ ಕರಿತಿರೋದು? ನಾನು ಅಣ್ಣಂಗೆ ಹೇಳೋಕ್ ಹೊರಟಿದ್ದೀನಿ, ನಾನು ಶೇಷಾವತಾರಿ ಮತ್ತೆ ನೀವು ವಿಷ್ಣು ಅವತಾರ ಅಂತ. ಅಣ್ಣ, ಆಗ್ಲಿ ಅಣ್ಣ, ನಾನು ಊಟನ ಮಾಡ್ತೀನಿ. ಅಣ್ಣ, ಈ ಊಟವಂತೂ ಬಹಳ ಹೆಚ್ಚಾಯ್ತು. ನಾನು ಇಷ್ಟೊಂದೆಲ್ಲ ಹೇಗ್ ಸೇವನೆ ಮಾಡೋದು? ನಾನು ಬಹಳ ಚಿಕ್ಕವನು. ಸರಿಯಾಗಿ ಹೇಳ್ತಿದ್ದಾನೆ ಕೃಷ್ಣ. ಅಣ್ಣ, ಕೃಷ್ಣ ನಿಜನೇ ಹೇಳ್ತಿದ್ದಾನೆ. ಇದಂತ ಆಹಾರ ಕೊಟ್ಟಿರೋದು ನೀನು ಕೃಷ್ಣಂಗೆ. ಅವನು ಇದನ್ನೆಲ್ಲ ಹೇಗ್ ತಿಂತಾನೆ? ಈ ಹಠಮಾರಿ ರಾಧೆ ಎಲ್ಲಿಂದ ಬಂದ್ಲಪ್ಪ? ಈಗ ಯಾವ ಮಹಾನ್ ಅರ್ಥ ಆಗುತ್ತಿದ್ಯೋ? ರಾಧೆ, ಕೃಷ್ಣ ಈ ಭೋಜನ ತಿಂತಾನೋ ಅಥವಾ ಇಲ್ವೋ ಇದನ್ನ ಇವನೇ ಹೇಳ್ಬೇಕು. ಕೃಷ್ಣ, ನೀನು ಭೋಜನ ತಿನ್ನೋದಿಲ್ವಾ? ತಿಂತೀನಲ್ವಾ ಅಣ್ಣ? ನೀನು ಇಷ್ಟು ಪ್ರೀತಿಯಿಂದ ನನ್ಗಾಗಿ ಭೋಜನ ತಂದ್ಮೇಲೆ ಇದನ್ನ ನಾನು ತಿಂದೇ ಬಿಡ್ತೀನ? ಮತ್ತೆ ಇಷ್ಟೆಲ್ಲ ಭೋಜನ ತಂದ್ಮೇಲೆ ನಿನ್ನ ಕೃಷ್ಣ ತಿಂದೇ ಇರ್ತಾನ? ಇಲ್ಲ ಕೃಷ್ಣ, ನೀನೇ ಭೋಜನನ ತಿನ್ನೋ ಹಾಗಿಲ್ಲ. ಆಗ್ಲಿ ರಾಧೆ, ನೀನ್ ಹೇಳಿದ್ಮೇಲೆ ತಿನ್ನೋದೇ ಇಲ್ಲಪ್ಪ. ಕೃಷ್ಣ, ತಿಂತೀನಲ್ಲ ಅಣ್ಣ. ಕೃಷ್ಣ, ನಾನ್ ತಿನ್ನಲ್ಲ ರಾಧೆ. ಕೃಷ್ಣ, ತಿಂತೀನಲ್ವ ಅಣ್ಣ. ಕೃಷ್ಣ, ಕೃಷ್ಣ. ಅಣ್ಣ, ರಾಧೆ, ನಿಮ್ಮಲ್ಲೇ ನಿರ್ಣಯ ಮಾಡ್ಕೊಂಬಿಡಿ. ನಾನು ಈ ಭೋಜನನ ತಿನ್ಬೇಕಾ ತಿನ್ಬಾರ್ದಾ? ಅಣ್ಣ, ಕೃಷ್ಣ ಈ ಭೋಜನನ ತಿನ್ನೋ ಹಾಗಿಲ್ಲ. ರಾಧೆ, ಕೃಷ್ಣ ಈ ಭೋಜನನ ಖಂಡಿತ ತಿಂತಾನೆ. ಅವ್ನ್ ತಿನ್ನಲ್ಲ. ತಿಂತಾನೆ. ಅವ್ನ್ ತಿನ್ನೋದಿಲ್ಲ ಅಣ್ಣ. ತಿಂತಾನೆ. ತಿನ್ನಲ್ಲ. ತಿಂತಾನೆ. ಅಣ್ಣ, ಒಮ್ಮೆ ಈಗೆಲ್ಲ ಭೋಜನನ ತಿಂದ್ಬಿಟ್ರೆ ಆಗ ನಾನು ಅವನ ಹತ್ರ ಯಾವತ್ತೂ ಮಾತಾಡಲ್ಲ. ರಾಧೆ, ಇದೇ ನಿನ್ ಅಂತಿಮ ಇಚ್ಛೆ ಆದ್ರೆ ಇದ್ರಲ್ಲಿ ಕೃಷ್ಣ ಏನ್ ಮಾಡೋಕಾಗುತ್ತೆ? ಮತ್ತೆ ಕೃಷ್ಣ ಅಂತೂ ಅವನ ಅಣ್ಣನ್ ಮಾತೇ ಕೇಳೋದು. ಮೊದ್ಲಿಗೆ ಕೇವಲ ರಾಧೆಗಷ್ಟೇ ತಿಳಿಸಿರ್ಬೇಕಿತ್ತು. ಆದ್ರೆ ಈಗಂತೂ ಅದಕ್ಕೂ ದೊಡ್ಡ ಸಂಕಟ ಅಣ್ಣನೇ ಆಗಿದ್ದಾನಲ್ಲ. ಅರ್ಥನೇ ಆಗ್ತಿಲ್ವಲ್ಲಪ್ಪ. ಏನ್ ಮಾಡ್ಲಿ? ಈ ಹಠಮಾರಿ ರಾಧೆ ಮಾತನ್ ಕೇಳ ಇಲ್ಲ ನನ್ನ ಅಣ್ಣಂದ. ಭೋಜನ ಅಂತೂ ದೇವರ ರೂಪ ಆಗಿದೆ. ಅದ್ಯಾವತ್ತೂ ಬೇಡ ಅಂತ ಹೇಳ್ಬಾರ್ದು. ಮತ್ತೆ ಈ ನೈವೇದ್ಯನ ಸಾಕ್ಷಾತ್ ನನ್ನ ದಶಾವತಾರಕ್ಕೆ ಅರ್ಪಿಸೋದು. ನಾನಿದನ್ನ ಬೇಡ ಅಂತ ಹೇಗೆ ಹೇಳೋದು?
ಕೃಷ್ಣ, ನಿನ್ಗೆ ರಾಧೆಗಿಂತ ಹೆಚ್ಚಾಗಿದ್ದು ಈ ಭೋಜನನೇ ತಾನೆ? ಸರಿ, ಹಾಗಿದ್ರೆ ತಿನ್ನು ಇದನ್ನೆಲ್ಲ. ನಾನು ಹೋಗ್ತಿದ್ದೀನಿ. ನಾನು ನಿನ್ ಜೊತೆ ಯಾವತ್ತೂ ಮಾತಾಡೋದಿಲ್ಲ, ಯಾವತ್ತೂ ಮಾತಾಡೋದಿಲ್ಲ, ಯಾವತ್ತೂ ಮಾತಾಡೋದಿಲ್ಲ, ಯಾವತ್ತೂ ಮಾತಾಡೋದಿಲ್ಲ. ಮತ್ತೆ ಅಣ್ಣ, ನಿನ್ ಜೊತೆನೂ ಯಾವತ್ತೂ ಮಾತಾಡಲ್ಲ. ಅಯ್ಯೋ ರಾಧೆ, ರಾಧೆ, ನನ್ ಮಾತಾಡ್ರೆ ಕೇಳು ರಾಧೆ. ಅಣ್ಣ, ಈಗಂತೂ ಮುಗೀತಲ್ವಾ ನಿನ್ ಸೇವೆ? ಮತ್ತೆ ಹೋಗೋಣ ಈಗ? ಹಾ ಪ್ರಭು, ನಡೀರಿ. ಆದ್ರೆ ಈ ರೀತಿಲಲ್ಲ. ಈ ರೀತಿಲಲ್ಲ? ಮತ್ತೆ ಯಾವ ರೀತಿಲಿ? ಈ ಕೃಷ್ಣ ಮತ್ತೆ ಬಲರಾಮ ಎಷ್ಟು ಪ್ರೀತಿಯಿಂದ ಇದ್ದಾರೆ. ಅಣ್ಣ ತಮ್ಮಂದ್ರ ನಡುವೆ ಇಷ್ಟು ಪ್ರೀತಿ ಯಾವತ್ತೂ ನೋಡಿಲ್ಲ. ಹಾ, ನೀನ್ ಸರಿಯಾಗಿ ಹೇಳ್ದೆ. ಅಣ್ಣ ಅಂತಿದ್ರೆ ಬಲರಾಮನ್ ಹಾಗಿರ್ಬೇಕು. ಅಣ್ಣ, ನಿನ್ ಮಾತ್ ಕೇಳಿ ನಾನು ಭೋಜನ ನೀನು ಮಾಡಾಯ್ತು. ಈಗ ಇದ್ರಲ್ಲಿ ಕೂರ್ಸೋ ಅವಶ್ಯಕತೆ ಏನಿತ್ತು? ಪ್ರಭು, ನಾನಿದ್ದಾಗ ನೀವು ಭೂಮಿ ಮೇಲೆ ನಡೆಯೋದಾ? ಆಗ ನಾನು ನಿಮ್ ಜೊತೆ ಇರೋದ್ರ ಲಾಭ ಏನು? ನೀವು ಜಗತ್ತಿನ ಪಾಲನೆ ಮಾಡೋರು, 3 ಲೋಕದ ಅಧಿಪತಿ. ನೀವು ಇಷ್ಟು ವರ್ಷ ನಿಮ್ ಕಾಲಲ್ಲೇ ನಡೀತಿದ್ರಿ. ಈ ಅಣ್ಣನ ಭಕ್ತಿ ಅಂತೂ ನನ್ಗೆ ಯಾವ ಸಮಸ್ಯೆ ತಂದಿಡುತ್ತೋ. ಅಣ್ಣ, ನನ್ಗೆ ನಿನ್ ಭಕ್ತಿ ಅರ್ಥ ಆಯ್ತು. ಆದ್ರೆ ಒಂದ್ಬಾರಿ ಯೋಚನೆ ಮಾಡಿ ನೋಡು, ಈ ಜನರು ಏನ್ ಅನ್ಕೋತಾರೆ? ಪ್ರಭು, ಜನರಿಗಿದೆಲ್ ಗೊತ್ತಿದೆ ನೀವ್ ಯಾರಂತ? ಅದು ನನ್ಗಷ್ಟೇ ಗೊತ್ತಿದೆ ನೀವ್ ಯಾರನ್ನೋದು. ಅದಕ್ಕಾಗೆ ಇನ್ನಾನು ಜಗತ್ತಿನ ರಚಿಸಿರೋ ಪಾಲನೆ ಮಾಡೋ ಪಾದನ ಭೂಮಿ ಮೇಲೆ ಇಡೋಕ್ ಬಿಡಲ್ಲ. ಹೇಗೆ ತ್ರೇತಾಯುಗದಲ್ಲಿ ಲಕ್ಷ್ಮಣ ಆಗಿ ನಾನ್ ನಿಮ್ ಸೇವೆ ಮಾಡಿದ್ನೋ, ಅದೇ ರೀತಿಲಿ ಈ ಅವತಾರದಲ್ಲೂ ನಾನ್ ನಿಮ್ ಸೇವೆ ಮಾಡ್ತೀನಿ. ಶೇಷಾವತಾರ? ಇನ್ನು ನಾನ್ ನಿನ್ಗೆ ಹೇಗರ್ಥ ಮಾಡಿಸ್ಲಿ? ಈಗ ನನ್ನ ಈ ಅವತಾರ ರಾಮ ಅವತಾರಕ್ಕಿಂತಲೂ ಭಿನ್ನವಾದ್ದು. ನಿನ್ನ ಈ ಭಕ್ತಿ ಎಲ್ಲಿ ನನ್ಗೆ ಹೊಸ ಸಮಸ್ಯೆ ತರುತ್ತೋ? ನಾರಾಯಣ ನಾರಾಯಣ, ಇದು ಅನರ್ಥವಾಗುವುದು ಪ್ರಭು. ಸೇವೆ ಮಾಡುವುದೇನೋ ಸರಿಯೇ, ಆದರೆ ಬಲರಾಮ ಹೀಗೆ ಮಾಡುವುದರಿಂದ ಕೃಷ್ಣನ ಲೀಲೆಯಲ್ಲಿ ಅಡಚಣೆಯುಂಟಾಗುವುದು ಪ್ರಭು. ಹಾ ದೇವರ್ಷಿ, ಏಕೆಂದರೆ ಬಲರಾಮ ಸ್ವತಃ ತನ್ನ ಅವತಾರವನ್ನ ನೋಡುವ ದೃಷ್ಟಿ ಕೃಷ್ಣನಂತಿಲ್ಲ. ಬಲರಾಮನಿಗೆ ತನ್ನ ಭಕ್ತಿ ಮತ್ತು ಕರ್ಮಗಳಲ್ಲಿ ಅಂತರ ಅರ್ಥವಾಗುತ್ತಿಲ್ಲ. ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹಂ ಕಿಂ ಕರಿಷ್ಯತಿ, ಅರ್ಥಾತ್ ಪ್ರಾಣಿ ತನ್ನ ಸ್ವಭಾವದ ಅನುರೂಪವೇ ವ್ಯವಹಾರ ಮಾಡುತ್ತವೆ ಮತ್ತು ಶೇಷಾವತಾರನ ಸ್ವಭಾವವೇ ಸೇವೆ ಮಾಡುವುದು. ಮತ್ತವನು ಕೃಷ್ಣನ ಸೇವೆ ಮಾಡಲು ಯಾವುದೇ ಸ್ಥಿತಿಗೂ ತಲುಪಬಲ್ಲ. ನಾರಾಯಣ ನಾರಾಯಣ, ಆದರೆ ಪ್ರಭು, ಈ ಸಂಕಟ ಹೇಗೆ ದೂರವಾಗುವುದು? ಶೇಷಾವತಾರಿ ಬಲರಾಮನು ತ್ರೇತಾಯುಗದಲ್ಲಿ ಲಕ್ಷ್ಮಣನ ರೂಪದಲ್ಲಿ ನನಗೆ ಬಹಳ ಸೇವೆ ಮಾಡಿದ್ದ. ನನ್ನ ಮೇಲೆ ಅವನ ಭಾತೃ ಋಣವಿದೆ. ಅವನ ನಿಶ್ಚಲ ಪ್ರೇಮದ ಭಾರವಿದೆ ನನಗೆ. ಕೃಷ್ಣ ಆ ಭಾರವನ್ನು ಇಳಿಸಿಬಿಟ್ಟರೆ ಶೇಷ ತಾನೇ ತೃಪ್ತನಾಗಿ ಹೊರಡುತ್ತಾನೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಪ್ರಭು, ನನಗರ್ಥವಾಯಿತು. ಅಣ್ಣ, ನಿಂತ್ಕೋ. ನನ್ನ ಇಲ್ಲೇ ಇಳಿಸು. ಯಾಕೆ ಪ್ರಭು, ನೀವು ಇಲ್ಲೇ ಬರ್ಬೇಕಿತ್ತಾ? ಇಲ್ಲ ಅಣ್ಣ, ಆದ್ರೆ ಈ ರೀತಿ ಕೂತು ಕೂತು ನಾನು ಸುಸ್ತಾಗಿದ್ದೀನಿ. ನನ್ಗೆ ಅರ್ಥ ಆಯ್ತು ಪ್ರಭು. ನಿಮ್ಗೆ ಭಯ ತಾನೆ ನಿಮ್ಮಿ ಭಕ್ತಂಗೆಲ್ಲಿ ಸುಸ್ತಾಯ್ತು ಅಂತ. ಆದ್ರೆ ನೀವು ನಿಶ್ಚಿಂತೆಯಿಂದ ಇರಿ ಪ್ರಭು.
ನಿಮ್ ಸೇವೆನೆ ನನ್ಗೆ ಆನಂದ ಪ್ರಭು. ಅಣ್ಣ, ಸೇವೆ ಪಡ್ತಾಯ್ತು, ಆದ್ರೆ ಇನ್ ಸ್ವಲ್ಪ ಹೊತ್ತು ನನ್ಗೆ ನನ್ನ ಕಾಲಲ್ಲೇ ನಡ್ದಾಡು ಆನಂದ ಪಡೆಯಕ್ ಬಿಡು. ಅಣ್ಣ, ನನ್ನ ಇಳಿಸ್ಬಿಡಣ್ಣ. ಇಲ್ಲ ಪ್ರಭು, ನೀವು ನಿಮ್ಮ ಈ ಕಮಲಕ್ ಸಮಾನವಾಗಿರೋ ಪಾದದಿಂದ ಈ ಕಠೋರ ಭೂಮಿ ಮೇಲೆ ಹೇಗ್ ನಡೆಯೋಕಾಗುತ್ತೆ? ಇಲ್ಲ ಇಲ್ಲ ಅಣ್ಣ, ಇದು ನನ್ನ ಆದೇಶ, ಕೇಳ್ಸು ನನ್ನ. ನಿಮ್ಮ ಆಜ್ಞೆ ಪ್ರಭು. ಓಹೋ, ಇದಾ ಆ ವೃಂದಾವನ? ಇಲ್ಲೇನಾ ಆ ನಮ್ಮ ಪರಮ ಶತ್ರು ವಿಷ್ಣು ಕೃಷ್ಣ ರೂಪದಲ್ಲಿ ಅವತಾರ ಎತ್ತಿರೋದು? ಆ ಪರಮಾವತಾರಿಗೆ ಇದು ಗೊತ್ತಿಲ್ಲ, ಮೃತ್ಯು ಅವನಿಗೆ ಎಷ್ಟು ಸಮೀಪದಲ್ಲಿದೆ ಅಂತ. ನಿಧಾನವಾಗಿ ಶತ್ರುನ ನಾಶ ಮಾಡೋದು ಸರಳವಾಗಿರುತ್ತೆ ಮತ್ತು ಈ ವೃಂದಾವನ ವಾಸಿ ಅವರಿಗೆ ಶೀಘ್ರವಾಗಿ ತಮ್ಮ ಪ್ರೀತಿಯ ಕೃಷ್ಣನ ಮೃತ್ಯು ಸಡಗರದಲ್ಲಿ ಸೇರ್ಕೊಳ್ಳೋ ಶುಭಾವಕಾಶ ಪ್ರಾಪ್ತ ಆಗುತ್ತೆ. ಅಣ್ಣ, ಆ ದಿವಸ ನಾನು ಇಲ್ಲಿವರೆಗೂ ಮರ್ತೇ ಇಲ್ಲ. ಅವತ್ತು ಭೂಮಿ ಜೊತೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಾನು ಅವಳನ್ನ ಅಪಹರಣ ಮಾಡಿ ಪಾತಾಳಕ್ಕೆ ಕರ್ಕೊಂಡ್ ಬಂದೆ. ಯಾಕೆಂದ್ರೆ ನಾವು ಈ ಜಗತ್ತಿಗೆ ಅಧಿಪತಿ ಆಗ್ಬೋದು ಅಂತ. ಆದ್ರೆ ಆ ವಿಷ್ಣು ನಮಗೆಲ್ಲ ಮೋಸ ಮಾಡಿಬಿಟ್ಟ. ಅವನು ವರಾಹ ರೂಪ ಧರಿಸಿ ಪಾತಾಳಕ್ಕೆ ಬಂದ. ಹಿರಣ್ಯಾಕ್ಷ, ದೇವಿ ಪೃಥ್ವಿಯನ್ನು ಹೋಗಲು ಬಿಡು, ಅನ್ಯಥಾ ನಿನ್ನ ಅಂತ್ಯ ನಿಶ್ಚಿತವೇ. ಅಜ್ಞಾನಿ ವಿಷ್ಣು, ಈ ಭೂಮಿ ನನ್ನವಳು. ಯಾಕೆಂದ್ರೆ ನಾನು ಇವಳನ್ನ ಅಪಹರಿಸಿದ್ದು. ವಿಷ್ಣು, ನೀನು ಕೇಳಿರ್ಲೇಬೇಕು. ವೀರಭೋಗ್ಯ ವಸುಂಧರ, ಈಗ ನಾನು ಈ ಭೂಮಿನ ನನ್ನ ಅರ್ಧಾಂಗಿಯನ್ನಾಗಿ ಮಾಡ್ಕೋತೀನಿ. ವಿಷ್ಣು, ನಿನಗೆ ಒಳ್ಳೇದಾಗಬೇಕು ಅಂತಂದ್ರೆ ನೀನಿಲ್ಲಿಂದ ಹೋಗ್ಬಿಡು. ಹಿರಣ್ಯಾಕ್ಷ, ದೇವಿ ಪೃಥ್ವಿ ನನ್ನ ಪತ್ನಿ, ನನ್ನ ಸಂಗಾತಿ. ಎಲ್ಲ ಸಂಕಟದಲ್ಲೂ ಜೊತೆಗಿರುವ ವಚನ ನೀಡಿದ್ದೇನೆ. ಆದ್ದರಿಂದ ನಾನು ಈ ದುಷ್ಕರ್ಮ ನಡೆಯಲು ಬಿಡುವುದಿಲ್ಲ. ವಿಷ್ಣು, ನನ್ನನ್ನ ತಡಿಬಹುದು ಅಂತ ನಿನ್ನ ಮನಸ್ಸಲ್ಲೇನಾದ್ರೂ ಇದ್ರೆ ಅದು ಕೇವಲ ನಿನ್ನ ಭ್ರಮೆ ಅಷ್ಟೇ. ಯಾಕೆಂದ್ರೆ ನನಗೆ ವರದಾನ ಆಗಿದೆ. ಯಾವ ದೇವತೆನೂ ನನ್ನನ್ನ ಸಾಯಿಸೋದಕ್ಕಾಗೋದಿಲ್ಲ. ನೀರಾಗ್ಲಿ, ಆಕಾಶ, ಭೂಮಿ ಎಲ್ಲೂ ಆಗೋದಿಲ್ಲ. ಜಗತ್ತಿನ ಎಲ್ಲ ಅಸುರರು ಹೀಗೆ ಯೋಚನೆ ಮಾಡುತ್ತಾರೆ, ಅವನ ಅಂತ್ಯ ಸಾಧ್ಯವೇ ಇಲ್ಲವೆಂದು. ಆದರೆ ಅವರ ಅಂತ್ಯ ಖಂಡಿತ ಆಗುವುದು. ಕಾಲದಿಂದ ಯಾರೂ ಪಾರಾಗಲು ಸಾಧ್ಯವಿಲ್ಲ. ಎಲ್ಲಿ ಮಾಯವಾದನು ಆ ವಂಚಕ? ರಾಕ್ಷಸ, ನಿನ್ನ ಅಂತ್ಯ ಸಮೀಪಿಸಿದೆ. ನೋಡು, ನಾನು ವರಾಹ ರೂಪಿ. ನಾನೇ ನಿನ್ನ ಕಾಲ. ಸ್ತ್ರೀಯರನ್ನು ಭೋಗವೆಂದುಕೊಳ್ಳುವ ಪಾಪಿ, ಈಗ ನಿನ್ನ ಅಂತಿಮ ಸಮಯ ಬಂದಾಗಿದೆ.
ಮತ್ತು ಆ ವಿಷ್ಣು ನನಗೆ ಮೋಸ ಮಾಡಿದ್ದ. ನನಗೆ ವರದಾನವಿತ್ತು, ಜಲ ತರಳ ಭೂಮಿ ಎಲ್ಲೂ ಸಹ ನನ್ನ ಅಂತ್ಯ ಆಗ್ತಿರ್ಲಿಲ್ಲ. ಆದರೆ ಆ ವಿಷ್ಣು ತನ್ನ ವರಾಹ ಅವತಾರದಿಂದ ನನ್ನ ಅಂತ್ಯ ಮಾಡ್ದ. ಆ ವಿಷ್ಣು ನಾವು ಅಸುರರನ್ನ ಕೊಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ದಾನೆ. ಸತ್ಯ ಹೇಳ್ತಿದ್ದೀಯ ಸೋದರಿ. ನನ್ನ ತಮ್ಮ ಹಿರಣ್ಯಾಕ್ಷನ ಸಾವಿನ ಪ್ರತೀಕಾರ ಪಡೆಯೋದಕ್ಕೆ ನಾನು ಬ್ರಹ್ಮದೇವನ ಘೋರ ತಪಸ್ಸು ಮಾಡಿದೆ. ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ. ಹಿರಣ್ಯಕಶಿಪು, ಸಹಸ್ರ ವರ್ಷಗಳಿಂದ ನೀನು ಅಚಲ ಮನದಿಂದ ನನ್ನ ತಪಸ್ಸು ಮಾಡಿದೆ. ನಿನ್ನ ಈ ತಪಸ್ಸಿನಿಂದ ನಾನು ಪ್ರಸನ್ನನಾದೆ. ಹೇಳು ವತ್ಸ, ನಿನಗೆ ಏನು ವರಬೇಕು? ಒಂದು ವೇಳೆ ನೀವು ನಿಜವಾಗ್ಲೂ ನನ್ನ ತಪಸ್ಸಿಗೆ ಮೆಚ್ಚಿದ್ರೆ ನನಗೆ ಅಮರತ್ವದ ವರದಾನ ನೀಡಿ. ಪುತ್ರ, ನಾವು ದೇವತೆಗಳು ನಿಯತಿಯ ನಿಯಮಗಳಲ್ಲಿ ಬಂದಿಯಾಗಿದ್ದೇವೆ. ನಿಯತಿ ಎಂದರೆ ಯಾರು ಜನ್ಮಿಸುತ್ತಾರೋ ಅವರ ಮೃತ್ಯು ನಿಶ್ಚಯ. ಆದ್ದರಿಂದ ಅಮರತ್ವಕ್ಕೆ ಹೊರತಾಗಿ ನೀನು ಬೇರೆ ವರ ಕೇಳು. ಸರಿ, ಹಾಗಾದ್ರೆ ಬ್ರಹ್ಮದೇವ, ನನಗೆ ಈ ವರ ನೀಡಿ. ನಾನು ಹಗಲಲ್ಲೂ ಸಾಯಬಾರ್ದು, ರಾತ್ರಿನೂ. ಮನೆಯ ಒಳಗೂ ಅಥವಾ ಹೊರಗೂ ನನ್ನನ್ನು ಯಾವ ದೇವತೆಯೂ ಅಥವಾ ದಾನವನು ಕೊಲ್ಲಬಾರದು. ಮನುಷ್ಯನು ಅಥವಾ ಪ್ರಾಣಿಯು. ನನ್ನ ಮೃತ್ಯು ಯಾವ ಅಸ್ತ್ರದಿಂದಾಗದು, ಯಾವ ಶಸ್ತ್ರದಿಂದಲೂ. ನೀಡಿ ವರದಾನ. ತಥಾಸ್ತು. ಆ ವಿಷ್ಣು ನನಗೂ ವಂಚನೆ ಮಾಡ್ದ. ನನ್ನ ಪುತ್ರ ಮತ್ತವನ ಪರಮ ಭಕ್ತ ಪ್ರಹ್ಲಾದನ ಕಾಪಾಡೋದಕ್ಕೆ ಮಾಯ ರಚಿಸಿದ. ಮತ್ತೆ ನನ್ನ ಮೃತ್ಯು ಮಾರ್ಗನೂ ಹುಡುಕಿಬಿಟ್ಟ. ಅಲ್ಲೇ ಅಲ್ಲೇ ನಿಲ್ಲು ವಿಷ್ಣು. ವರಾಹ ರೂಪದಲ್ಲಿ ನೀನು ನನ್ನ ಸೋದರ ಹಿರಣ್ಯಾಕ್ಷನ ಹತ್ಯೆ ಮಾಡಿದೆ. ಈಗ ಹೀಗೆ ನರಸಿಂಹನ ರೂಪದಲ್ಲಿ ನನ್ನ ವಂಚನಕ್ಕೆ ಬಂದಿದ್ಯಾ. ನಾನು ನಿನ್ನ ಈ ಮೋಸ ಸಫಲ ಆಗೋಕೆ ಬಿಡೋದಿಲ್ಲ. ನನಗೆ ಬ್ರಹ್ಮದೇವನ ವರದಾನ ಇದೆ. ನನ್ನ ಯಾರು ಕೊಲ್ಲಕ್ಕಾಗಲ್ಲ. ಹಿರಣ್ಯಕಶಿಪು, ಧ್ಯಾನಿಸಿ ನೋಡು. ಈ ಸಮಯ ಹಗಲು ಅಲ್ಲ, ರಾತ್ರಿಯೂ ಅಲ್ಲ, ಇದು ಸಂಧ್ಯಾ ಸಮಯ. ನಾನು ಅರ್ಧ ನರ ಮತ್ತು ಅರ್ಧ ಸಿಂಹ. ನಾನು ನಿನ್ನ ಹತ್ಯೆಯನ್ನು ಶಸ್ತ್ರದಿಂದಲೂ ಮಾಡುವುದಿಲ್ಲ, ಅಸ್ತ್ರದಿಂದಲೂ ಮಾಡುವುದಿಲ್ಲ. ನಾನು ನನ್ನ ನಖದಿಂದ ಮಾಡುತ್ತೇನೆ. ನನಗೆ ಬ್ರಹ್ಮನ ವರದಾನ ಸಿಕ್ಕಿತ್ತು. ಆದರೂ ಕೂಡ ಆ ವಿಷ್ಣು ಮಾಯ ರಚಿಸಿ ನನ್ನ ವಧೆ ಮಾಡ್ದ. ಆ ವಿಷ್ಣುವಿನಿಂದ ನಮಗಾದ ಮೋಸಕ್ಕೆ, ನಮ್ಮ ಅಂತ್ಯಕ್ಕೆ ಪ್ರತೀಕಾರ ಪಡೆಯೋದಕ್ಕೆ ಇದೇ ಸರಿಯಾದ ಅವಕಾಶ ಅಣ್ಣ. ಮತ್ತೀ ಅವಕಾಶನ ಕಳ್ಕೊಳ್ಳಬಾರ್ದು. ಆ ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯ ಮಾಡಲೇಬೇಕು. ಜೊತೆಗೆ ಮುಗಿಸ್ಬಿಡೋಣ ವಿಷ್ಣು ಸಾಮ್ರಾಜ್ಯನು. ಹೇ ಶೇಷಾವತಾರ, ಇನ್ನೆಷ್ಟು ದಿನ ಭಾರ ಹೊತ್ಕೊಂಡಿರ್ತೀಯ ನೀನು? ಸಂಪೂರ್ಣ ಭೂದೇವಿ ಭಾರನ ನೀನ್ ಮೊದ್ಲೇ ಹೊತ್ಕೊಂಡಿದ್ಯಾ? ಪ್ರಭು, ನಿಮ್ ಸೇವೆ ಮಾಡೋದು ನನ್ಗೆ ಭಾರ ಹೇಗಾಗುತ್ತೆ? ಬದ್ಲಿಗೆ ನಿಮ್ ಸೇವೆ ಮಾಡೋದೇ ನನ್ನ ಜೀವನದ ಉದ್ದೇಶ ಆಗಿದೆ. ನೀನ್ ಸತ್ಯ ಹೇಳ್ತೆ ಶೇಷಾವತಾರ. ಆದ್ರೆ ಸರಿಯಾಗಿ ಅದೇ ರೀತಿ ನನ್ನ ಭಕ್ತರ ಭಾರ ಕಡಿಮೆ ಮಾಡೋದು ನನ್ನ ಕರ್ತವ್ಯ ಆಗಿದೆ. ಆದ್ರಿಂದ ಇಲ್ಕೊಡಿ, ನಿಮ್ಮ ಸ್ವಲ್ಪ ಭಾರನ ನನ್ ಕೊಟ್ಬಿಡಿ. ಭಾರ? ಅದು ಯಾವ ಭಾರ ಪ್ರಭು? ಅಣ್ಣ, ಇಲ್ಕೊಡು. ನಿನ್ನೀ ಮುದ್ಗಲನ ನನ್ ಕೊಟ್ಬಿಡು. ಆಗ ನಾನ್ ನನ್ ಭಕ್ತನ ಸ್ವಲ್ಪ ಭಾರ ಕಡಿಮೆ ಮಾಡ್ಬೋದು.
ಗದೆ? ಪ್ರಭು, ನೀವು ನನ್ನ ಈ ಗದೆ ಹಿಡ್ಕೊಳ್ತೀರಾ? ಆದ್ರೆ ಯಾಕೆ? ಅಣ್ಣ, ಭಗವಂತನು ಕರ್ಮ ಮತ್ತೆ ಕರ್ಮ ಫಲದಿಂದ ಬಂದಿಯಾಗಿರ್ತಾನೆ. ಹೀಗೆ ನೀನು ನನ್ನ ಸೇವೆ ಮಾಡಿದ್ರಿ, ನಾನ್ ಕೂಡ ನಿಮ್ಗೆ ಅದರ ಫಲ ಕೊಡ್ಲೇಬೇಕಲ್ವಾ? ಕೊಡಿಲಿ. ಸ್ವಲ್ಪ ಹೊತ್ತು ಈ ಮುದ್ಗಲನ ನನ್ ಕೊಡು. ನಿಮ್ಮ ಆಜ್ಞೆ ಪ್ರಭು. ನಾರಾಯಣ ನಾರಾಯಣ. ಪ್ರಭು, ಹೀಗೆ ಪರಮಾವತಾರಿ ಶ್ರೀಕೃಷ್ಣ ಶೇಷಾವತಾರಿ ಬಲರಾಮನ ಮುದ್ಗಲವೆತ್ತಿದರೆ ಇದರಲ್ಲಿ ಯಾವುದೋ ರಹಸ್ಯವಿದೆ. ಖಂಡಿತ ನಿಮ್ಮ ಲೀಲೆ ಏನೋ ಇದೆ ಪ್ರಭು. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಜಗತ್ತಿಗೆ ಇದು ಸಾಧಾರಣ ಗದೆ ಮಾತ್ರ, ಆದರೆ ವಾಸ್ತವವಾಗಿ ಇದು ಅಸಾಧಾರಣವಾಗಿದೆ. ಮತ್ತು ಶೇಷಾವತಾರಿ ಬಲರಾಮನ ಎಲ್ಲ ರಹಸ್ಯ ಈ ಗದೆಯಲ್ಲಡಗಿದೆ. ನಾರಾಯಣ ನಾರಾಯಣ. ಧ್ಯಾನಿಸಿ ನೋಡಿದರೆ ಲೀಲೆ ಇದು, ಮನವಿಟ್ಟು ನೋಡಿದರೆ ಮಹಿಮೆ ಇದು. ನಿಮ್ಮ ಲೀಲೆ ಅಪಾರವಾದದ್ದು ಪ್ರಭು. ನಾರಾಯಣ ನಾರಾಯಣ. ಪ್ರಭು, ಇದೇನು? ನೀವು ನನ್ ಭೂಮಿನೇ ಧಾರಣೆ ಮಾಡಿದ್ರಿ? ಶೇಷಾವತಾರ, ಈ ಜಗತ್ತು ಯಾವ್ದನ್ನ ಮುದ್ಗಲ ಅನ್ಕೊಂಡಿದ್ಯೋ ಅದು ಸ್ವಯಂ ಮುದ್ಗಲದ ರೂಪದಲ್ಲಿರೋ ಭೂಮಿನೇ. ನೀನು ಮುದ್ಗಲದ ರೂಪದಲ್ಲಿ ಸಂಪೂರ್ಣ ಭೂಮಿನೇ ಧಾರಣೆ ಮಾಡಿದ್ಯಾ. ಮತ್ತೀಗ ಇದನ್ನ ನಾನು ಧಾರಣೆ ಮಾಡ್ತೀನಿ. ಆದ್ರೆ ಪ್ರಭು, ನೀವು ನನ್ ಕಾರ್ಯ ಯಾಕೆ ಮಾಡೋಕ್ ಬಯಸ್ತೀರಿ? ಯಾಕಂದ್ರೆ ನೀನು ಬಲರಾಮನ ರೂಪದಲ್ಲಿ ನನ್ನ ಕಾರ್ಯ ಮಾಡಕ್ ಹೊರಟಿದ್ದೆ ತಾನೆ. ನನ್ಗೆ ಅರ್ಥ ಆಗ್ಲಿಲ್ಲ ಪ್ರಭು. ಶೇಷಾವತಾರ, ಎಲ್ರೂ ತಮ್ಮ ಜವಾಬ್ದಾರಿನ ಪಾಲಿಸಲೇಬೇಕು, ಅದರ ನಿರ್ವಹಣೆ ಮಾಡ್ಬೇಕು. ಬೇರೆಯವ್ರ ಕಾರ್ಯದಲ್ಲಿ ಅಡ್ಡಿ ಆಗ್ಲೇಬಾರ್ದು. ಒಮ್ಮೆ ನಿನ್ನ ಭಕ್ತಿ ನನ್ನ ಕಾರ್ಯದಲ್ಲಿ ಅಡ್ಡಿ ಆದ್ರೆ ಆಗ ಪರಮಾವತಾರಿ ಶ್ರೀಕೃಷ್ಣನ ಉದ್ದೇಶ ಹೇಗ್ ಪೂರ್ತಿ ಆಗತ್ತೆ? ಯಾವ ಪ್ರಕಾರ ನಾನು ಮುದ್ಗಲ ತಗೊಂಡಾಗ ನಿನ್ಗೆ ತೊಂದ್ರೆ ಆಯ್ತು, ಹಾಗೆ ನೀನು ನನ್ನ ಅಣ್ಣನ ಪಾತ್ರನ ಬಿಟ್ಟು ಬೇರೆ ಯಾರ್ದೋ ಪಾತ್ರನ ನಿರ್ವಹಿಸಿದ್ರೆ ಆಗ ನನ್ನ ಎಲ್ಲ ಕಾರ್ಯಕ್ಕೂ ಅಡ್ಡಿಯಾಗ್ಬಿಡತ್ತೆ. ಹಾ ಪ್ರಭು, ನೀವು ಸತ್ಯ ಹೇಳಿದ್ರಿ. ನನ್ನನ್ನ ಕ್ಷಮಿಸ್ಬಿಡಿ. ನಾನು ಭಕ್ತಿ ಮತ್ತೆ ಕರ್ಮದ ಭೇದ ಅರ್ಥ ಮಾಡ್ಕೊಂಡೆ. ಕೊಡಿ ಪ್ರಭು, ಈ ಭೂಮಿನ ನಾನೇ ಧರಿಸ್ತೀನಿ. ಕೃಷ್ಣ, ನಿನ್ ಕೈಯಲ್ಲಿ ನನ್ಗದೇನಾ? ಕೊಡಿಲಿ. ಮತ್ ನಾವಿಲ್ಲಿ ಏನ್ ಮಾಡ್ತಿದೀವಿ? ಅಣ್ಣ, ನೀನು ನನ್ನ ಇದ್ರಲ್ಲಿ ಕೂರ್ಸಿ ಪೂರ್ತಿ ವೃಂದಾವನ ಸುತ್ಸೋ ನಿಂತೆ. ಕೃಷ್ಣ, ನನ್ಗೇನು ಬುದ್ಧಿ ಭ್ರಷ್ಟ ಆಗಿದ್ಯಾ? ನಿನ್ನ ನಾನು ಇದ್ರಲ್ಲಿ ಸುತ್ತಾಡ್ಸೋಕೆ? ನಾನ್ ನಿನ್ನ ದೊಡ್ಡಣ್ಣ ತಾನೆ. ನಾನ್ ನಿನ್ನಗಲ್ಲ, ಬದ್ಲಿಗೆ ನೀನ್ ನನಗ್ ಸೇವೆ ಮಾಡ್ಬೇಕು. ನಡಿ ಸುಮ್ನೆ ನಿನ್ ಕಾಲಲ್ಲಿ. ಅಂತೂ ಇಂತೂ ಅಣ್ಣನ ಭಕ್ತಿ ರೋಗ ಸರಿಯಾಗಿದೆ. ಏನು? ಏನ್ ಹೇಳ್ದೆ ಕೃಷ್ಣ? ಏನ್ ಹೇಳ್ದೆ? ಏನಿಲ್ಲ ಅಣ್ಣ, ನಾನು ಹೇಳ್ತಿದ್ದು ನಿನ್ನ ಬೈಗುಳ ಕೇಳಿ ನಾನು ಸರಿಯೋದೆ ಅಂತ. ನಡಿ ನಡಿ ಅಣ್ಣ. ಕೃಷ್ಣ, ನೀನ್ ಸರಿ ಮಾಡೋಕೆ ಇದೇ ಸರಿಯಾದ ದಾರಿ. ಈಗ ನಡಿ. ಆದ್ರೆ ಅಣ್ಣ, ನನ್ಗನ್ಸುತ್ತೆ ರಾಧೇನು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ.
ನನ್ಗನ್ಸುತ್ತೆ ನೀನೇ ಅವಳನ್ನ ಸರಿ ಮಾಡ್ಬೋದಂತ. ಯಾಕಿಲ್ಲ ಕೃಷ್ಣ, ನನ್ ಪ್ರಭಾವನೇ ಹಾಗಿದೆ. ಜನರು ನನ್ನ ನೋಡಿದ ಹಾಗೆ ಸರಿ ಆಗ್ಬಿಡ್ತಾರೆ. ನಡಿ, ನಾವೀಗ್ಲೇ ಸರಿ ಮಾಡೋಣ ನಿನ್ ಗೋಪಿನ. ಸರಿ ಅಣ್ಣ, ಬಾ. ನಿಮ್ಮಿಬ್ಬರಿಗಿಂತ ದೊಡ್ಡ ಪ್ರತಿಕಾರ ನಿಮ್ಮ ಸೋದರಿ ಹೋಳಿಕಾಗಿದೆ. ನಿಮ್ಮಿಬ್ಬರ ಅಂತ್ಯಕ್ಕಾಗಿಯ ವಿಷ್ಣು ಅವತಾರ ಎತ್ತಿದ್ದ. ಆದ್ರೆ ನನ್ನ ಅಂತ್ಯನ ಅವನು ತನ್ನ ಭಕ್ತನ ಕೈಯಲ್ಲೇ ಮಾಡಿಸ್ಬಿಟ್ಟ. ನನಗೆ ಇವತ್ತಿಗೂ ನೆನಪಿದೆ ಅಣ್ಣ, ಆ ಪ್ರಹ್ಲಾದ ನನ್ನ ಮುಂದೆನೇ ಇದ್ದ. ಮತ್ತೆ ನನ್ನ ಹತ್ರ ಇದ್ದಿದ್ದ ಆ ವಸ್ತ್ರದಿಂದಾಗಿ ನಾನು ಸುಡ್ತಾ ಇರ್ಲಿಲ್ಲ. ಆದ್ರೆ ಆ ವಿಷ್ಣುನೇ ನನ್ ಜೊತೆ ವಂಚನೆ ಮಾಡಿದ್ದ. ಇದಂತೂ ಇಲ್ಲಿ ತನಕ ನಮಗೂ ಗೊತ್ತಾಗಿಲ್ಲ. ಅಗ್ನಿ ನಿನ್ನ ಸುಡುತ್ತಿರ್ಲಿಲ್ಲ. ಆದ್ರೂ ನಿನ್ನ ಮೃತ್ಯು ಹೇಗಾಯ್ತು ಸೋದರಿ? ಅಣ್ಣ, ನಾನವತ್ತು ಅಗ್ನಿಲಿ ಕೂತಿದ್ದೆ ಆ ಪ್ರಹ್ಲಾದನ್ನ ಎತ್ಕೊಂಡು. ಆಗ್ಲೇ ಅಗ್ನಿ ಒಳಗಿಂದ ಆ ವಿಷ್ಣು ನನ್ ಜೊತೆ ವಂಚನೆ ಮಾಡಿದ್ದ. ಓಂ ವಿಷ್ಣುವೇ ನಮಃ, ಓಂ ವಿಷ್ಣುವೇ ನಮಃ, ಓಂ ವಿಷ್ಣುವೇ ನಮಃ, ಓಂ ವಿಷ್ಣುವೇ ನಮಃ. ಪ್ರಹ್ಲಾದ, ನಿನಗೆ ಬಹಳ ವಿಶ್ವಾಸ ಇದೆಯಲ್ವಾ ನಿನ್ನ ವಿಷ್ಣುವಿನ ಮೇಲೆ? ನೋಡು, ಇವತ್ತು ಈ ಅಗ್ನಿಯಲ್ಲಿ ಸುಟ್ಟು ನೀನ್ ಹೇಗೆ ಭಸ್ಮ ಆಗ್ತೀಯಾ ಅಂತ. ಅತ್ತೆ, ನನ್ ಭಗವಂತ, ನನ್ ಪ್ರಭು ನನ್ನ ಖಂಡಿತ ಕಾಪಾಡ್ತಾನೆ. ನನ್ಗೆ ಕೇವಲ ನಿನ್ ಚಿಂತೆ ಆಗ್ತಿದೆ. ಚಿಂತೆ ನೀನು ನಿನ್ ಬಗ್ಗೆ ಮಾಡು ಪ್ರಹ್ಲಾದ, ನನ್ ಚಿಂತೆ ಅಲ್ಲ. ನನ್ಗೆ ಯಾವ ಚಿಂತೆನೂ ಇಲ್ಲ ಅತ್ತೆ. ಅಲ್ ನೋಡಿ, ನನ್ ನಾರಾಯಣ ನಿಂತಿದ್ದಾನೆ. ಎಲ್ಲಿದ್ದಾನೆ ನಿನ್ನ ವಿಷ್ಣು? ಎಲ್ಲಿದ್ದಾನೆ ಆ ನಾರಾಯಣ? ಪ್ರಣಾಮ ಪ್ರಭು. ಹೋಳಿಕಾ, ನಿನಗೆ ಈ ವಸ್ತ್ರ ಧರ್ಮದ ಕಾರ್ಯ ಮಾಡಲು ದೊರೆತಿದ್ದು ಅಧರ್ಮದ ಕಾರ್ಯಕ್ಕಾಗಿ ಅಲ್ಲ. ಆದ್ದರಿಂದ ಈ ವಸ್ತ್ರ ಇನ್ನು ನಿನಗೆ ಸಹಾಯ ಮಾಡುವುದಿಲ್ಲ. ಇದು ಧರ್ಮಕ್ಕೆ ಜೊತೆಯಾಗುತ್ತದೆ ಮತ್ತು ಕೇವಲ ಧರ್ಮದ ರಕ್ಷಣೆ ಮಾಡಲಿದೆ. ಅವನು ತನ್ನ ಭಕ್ತನ ರಕ್ಷಣೆ ಮಾಡೋದಕ್ಕಾಗಿ ನನ್ನ ಜೀವಂತವಾಗಿ ಸುಟ್ಟಿದ್ದ. ಅದಕ್ಕೆ ಮೊದ್ಲು ನಾನು ಅವನ ಭಕ್ತರ ನಾಶ ಮಾಡ್ತೀನಿ. ಅವನು ತನ್ನ ಭಕ್ತರಿಗಾಗಿ ಒದ್ದಾಡೋದನ್ನ ನೋಡ್ಬೇಕು ನಾನು. ಆ ನಂತರ ನೀವಿಬ್ರು ಆ ವಿಷ್ಣು ಅವತಾರದ ಅಂತ್ಯ ಮಾಡ್ಬಿಡಿ. ಆಗ ಮಾತ್ರ ನಾವು ಮೂವರ ಪ್ರತಿಕಾರನು ಪೂರ್ಣ ಆಗತ್ತೆ. ಹೋಳಿಕಾ, ಹೇಗೂ ಈ ವೃಂದಾವನದಲ್ಲಿ ಅವನ ಭಕ್ತರೇ ತುಂಬಿದ್ದಾರೆ. ತನ್ನ ಭಕ್ತರನ್ನೇ ಆರಿಸಿದ್ದಾನೆ ಅವನು ತನ್ನ ಲೀಲೆಯಲ್ಲಿ ಜೊತೆಯಾಗೋದಕ್ಕೆ. ಭಕ್ತ ಪ್ರಹ್ಲಾದನ ನೆನಪಿಗೆ ಹೋಳಿ ಆಚರಿಸ್ತಾರಲ್ವಾ ಜನರು? ಈ ಬಾರಿ ಹೋಳಿನ ಹೋಳಿಕಾ ಮಾಡ್ತಾಳೆ. ಅಗ್ನಿಯ ಹೋಳಿ, ಮೃತ್ಯುವಿನ ಹೋಳಿ. ಕೃಷ್ಣ ನಮ್ಮೆಲ್ಲರ ಸಂಕಷ್ಟಗಳನ್ನ ದೂರ ಮಾಡೋದ್ರಲ್ಲಿ ಎಷ್ಟ್ ಮುಳ್ಗಿದಾನೆ ಅಂದ್ರೆ ಈ ಗೋಪಿಯರ ಜೊತೆ ಆಡೋದನ್ನೇ ಮರ್ತ್ ಬಿಟ್ಟಿದ್ದಾನೆ. ನೀನ್ ಸತ್ಯ ಹೇಳ್ತಿದ್ಯಾ ಸುಗಂಧ. ಇತ್ತೀಚೆಗೆ ಅವನ ಮಡ್ಕೆನೂ ಓಡಿತಾ ಇಲ್ಲ, ಮತ್ತೆ ಬೆನ್ನೇನೂ ಕದೀತಾ ಇಲ್ಲ. ಇದೇನು, ನೀನ್ ಯಾಕೆ ನನ್ ದಾವಣಿ ಹೇಳ್ದೆ? ಅಯ್ಯೋ, ನಾನ್ ಯಾಕೆ ನಿನ್ ದಾವಣಿ ಹೇಳಿಲಿ? ಇವಳು ಯಾಕೆ ನಿನ್ ದಾವಣಿ ತಗೋತಾಳೆ?
ಇಲ್ಲಂತೂ ಯಾರು ಕಾಣಿಸ್ತಾ ಇಲ್ಲ. ಯಾರು ಎಲ್ಲರ ದಾವಣಿ ಮಾಯ ಮಾಡ್ತಿದ್ದಾರೆ. ಇದ್ರ ಅರ್ಥ ಕೇವಲ ಒಂದೇ, ಇದ್ಯಾವ್ದೋ ಅಸುರನ್ ಕೆಲ್ಸಾನೆ. ಅಸುರನ ಮತ್ತೆ ನಾವ್ಯಾಕೆ ಇಲ್ಲಿದೀವಿ? ಓಡಿ ಓಡಿ ಓಡಿ. ಈ ಕೃಷ್ಣ ತನ್ನಂತಾನೆ ಏನ್ ಅಂದ್ಕೊಂಡಿದ್ದಾನೆ? ಯಾವಾಗ ನೋಡಿದ್ರು ನನ್ ಮಾತೆ ಕೇಳಿಸ್ಕೊಳಲ್ಲ. ಯಾವತ್ತೂ ನಾನು ಅವನ ಹತ್ರ ಮಾತಾಡೋದಿಲ್ಲ. ಗೋಪಿಯರೇ, ನಿಮ್ಗೇನಾಯ್ತು? ನೀವ್ ಯಾಕಿಷ್ಟು ಭಯ ಪಡ್ತಿದ್ದೀರಾ? ರಾಧೆ, ಯಾರೋ ನಮ್ ಬಟ್ಟೆ ಕದ್ಬಿಟ್ಟಿದ್ದಾರೆ. ವಸ್ತ್ರ ಕದ್ದಿದ್ದಾರೆ ಅಂದ್ರೆ? ನಾವು ನೀರ್ ತರೋದಕ್ಕೆ ಯಮುನಾ ಕಡೆ ಹೋಗ್ತಿದ್ವಿ. ಆಗ ಯಾರೋ ಹಿಂದೆಯಿಂದ ಬಂದು ನಮ್ ದಾವಣಿ ಹೇಳ್ಕೊಂಡ್ರು. ನಮ್ಗೆ ಯಾರು ಕಾಣಿಸ್ಲೇ ಇಲ್ಲ. ನಮ್ಗೆಲ್ಲ ಅನ್ಸುತ್ತೆ ಇದ್ಯಾರೋ ಅಸುರನೇ. ಗೋಪಿಯರೇ, ರಾಕ್ಷಸರು ಪ್ರಾಣ ತಗೋತಾರೆ, ವಸ್ತ್ರ ಅಲ್ಲ. ನನಗೆ ಗೊತ್ತಾಯ್ತು ಇದು ಯಾರ್ ಕೆಲ್ಸ ಅಂತ. ಮತ್ ಹೇಳು ರಾಧೆ, ಯಾರ್ ತಗೊಂಡ್ರು ನಮ್ ರಾಧೆ ಹೇಳು, ಯಾರ್ ತಗೊಂಡ್ರು ನಮ್ ಬಟ್ಟೆ? ಬನ್ನಿ ನನ್ ಜೊತೆ, ನಾನ್ ಹೇಳ್ತೀನಿ ಯಾರ್ ಕದ್ದಿದ್ದಾರೆ ವಸ್ತ್ರ ಅಂತ. ಬನ್ನಿ. ಅಯ್ಯೋ ಮಹಾರಾಜ ಹಿರಣ್ಯಕಶಿಪು ಅವರೇ, ಈ ಮಥುರೆ ನಗರಿಗೆ ನಿಮ್ಗೆ ಸ್ವಾಗತ. ಭಗವಂತ ಕಂಸರ ಆದೇಶದ ಮೇಲೆ ಈ ಪ್ರೇತ ಭದ್ರಾಕ್ಷ ನಿಮ್ಮ ಹತ್ರ ಒಂದು ವಿನಂತಿ ಮಾಡೋಕ್ ಬಂದಿದ್ದಾನೆ. ನೀವಂತೂ ಸ್ವತಃ ಇಷ್ಟು ಸಕ್ಷಮರು, ಮಹಾಬಲಶಾಲಿ, ಮಹಾಪ್ರತಾಪಿ, ಅಸುರರಿಗೆ ಅಸುರರು, ಮಹಾ ಅಸುರ ಮಹಾರಾಜ ಹಿರಣ್ಯಕಶಿಪು. ಮತ್ ನಿಮ್ ಪ್ರತೀಕಾರ ಪಡೆಯೋದಿಕ್ ಯಾಕೆ ಹೋಗ್ಲಿಲ್ಲ? ನಿಮ್ ತಂಗಿನ ಯಾಕೆ ಕಳ್ಸಿದ್ರಿ? ಇಲ್ಲ ಇಲ್ಲ ಇಲ್ಲ, ಈ ಮಾತ್ ಕೇಳಕ್ ಕೆಟ್ಟದಾಗ ಅನಿಸ್ತಿದೆ, ಆದ್ರೆ ಹೇಳಕ್ಕೆ ಇನ್ನೂ ಕಷ್ಟ ಆಗ್ತಿದೆ. ಆದ್ರೆ ಇದು ಸತ್ಯನೇ. ಇಲ್ಲಿ ತನಕ ಎಷ್ಟೋ ಅಸುರರು ಹೋದ್ರು ಎಲ್ರೂ ಸಹ ಅರ್ಥ ಆಗ್ಲಿಲ್ವಾ? ಬೆಣ್ಣೆ ಇನ್ನೂ ಅರ್ಥ ಆಗ್ಲಿಲ್ವಾ? ಅಯ್ಯೋ ಸತ್ತು ಹೋದ್ರು. ನನ್ಗಾಗ್ತಿರೋ ಭಯ ಇದೆ ಮಹಾರಾಜ. ಹೀಗೆ ನಿಮ್ಮ ತಂಗಿ ಪ್ರೇಮದಲ್ಲಿ ನಿಮ್ಮ ಆ ಹೋಳಿ ಕಾಳ ಕಂಸನಾಮ ಸತ್ಯ ಭದ್ರಾಕ್ಷ, ನಮ್ಮ ತಂಗಿ ಹೋಳಿಕಾ ಮಕ್ಕಳ ಪಾಲಿಗೆ ಸಾಕ್ಷಾತ್ ಕಾಲ. ಅಯ್ಯೋ, ಅವಳು ಕಾಲ ಆದ್ರೆ ಅವನು ಮಹಾಕಾಲ. ಅಯ್ಯೋ, ಅವನು ನೋಡಕ್ಕೆ ಬರೀ ಬಾಲಕ, ಆದ್ರೆ ಮೋಸದಲ್ಲಿ ಆ ವಿಷ್ಣುಗಿಂತ ಏನು ಕಡಿಮೆ ಇಲ್ಲ. ಎಷ್ಟು ಜನ ಅಸುರರು, ಪೂತ್ನ ಗೀತ್ನ ಬಕಾಸುರ ಅಗಾಸುರ, ಎಷ್ಟು ಅಸುರರು, ಎಲ್ರೂನು ಆಟ ಆಡ್ತಾನೆ ಕೆಲ್ಸ ಬೆಣ್ಣೆ ಮಾಡ್ಬಿಟ್ಟ. ನಾನ್ ಹೇಳ್ತಾ ಇದ್ದೀನಿ ಕೇಳಿ ಮಹಾರಾಜ. ಇದಕ್ಕೂ ಮೊದಲು ಆ ವಂಚಕಂಗೆ ನಿಮ್ಮ ಯೋಜನೆ ಗೊತ್ತಾಗೋದ್ರಲ್ಲಿ ನೀವು ವೃಂದಾವನದ ಮೇಲೆ ಆಕ್ರಮಣ ಮಾಡಿ ಕೃಷ್ಣಂಗೆ ಮತ್ತೆ ವೃಂದಾವನ ವಾಸಿಗಳಿಗೆ ಕಂಸನಾಮ ಸತ್ಯ ಮಾಡ್ಬಿಡಿ. ಆಗ 3 ಜನರ ಪ್ರತೀಕಾರ ಪೂರ್ಣ ಆಗ್ಬಿಡುತ್ತೆ. ಏನೋ ಸತ್ಯನೇ ಹೇಳ್ತಿದ್ದಾನೆ. ಆ ವಿಷ್ಣುಗೆ ಸುಧಾರಿಸ್ಕೊಳ್ಳೋ ಅವಕಾಶ ಯಾಕೆ ಕೊಡ್ಬೇಕು? ಪ್ರೇತ ಆಗಿದ್ರು ನೀನು ಚಾಣಾಕ್ಷ ಭದ್ರಾಕ್ಷ. ನನಗ್ ಗೊತ್ತಿದೆ, ಆದ್ರೆ ಈ ಮಾತ್ನ ಕಂಸ ಭಗವಂತಂಗ್ ಹೇಳ್ಬಿಡಿ. ತುಂಬಾ ಬುದ್ಧಿವಂತರಾದ್ರೆ ಅವ್ರ ಎದುರಿಗೆ ನಡೆಯಲ್ಲ. ಗೊತ್ತಾಯ್ತಾ ಅತ್ತೆ? ನಿಮ್ ಕಂದ ಇಲ್ಲಿ ತನಕ ಸರಿ ಹೋಗಿಲ್ಲ. ಎಷ್ಟೇ ಬುದ್ಧಿ ಹೇಳಿದ್ರು ಆದ್ರೆ ಅವನು ಕಳ್ತನದ ಅಭ್ಯಾಸ ಇಲ್ಲಿ ತನಕ ಹೋಗೇ ಇಲ್ಲ. ಆದ್ರೆ ರಾಧೆ ಪುಟ್ಟಿ, ನನ್ ಕಂದ ಯಾರದ್ದೋ ವಸ್ತ್ರನ್ ಯಾಕೆ ಕದಿತಾನೆ? ನಾನ್ ಹೇಳ್ತೀನಿ ಅತ್ತೆ, ಇದಂತೂ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಈ ಕೃಷ್ಣ ಬೆಣ್ಣೆ ಹಾಕದಿದ್ದಾನೆ, ಕರುಗಳನ್ನ ಕದ್ದು ಹಾಲನ್ನ ಕುಡಿಸ್ತಾನೆ, ಜನರ ಮಡಿಕೆನ ಹಾಕೊಡಿತಾನೆ. ಆದ್ರೆ ಮಾಡೋದೆಲ್ಲ ಅದನ್ನೇ. ಹಾಗಾಗಿ ಅವ್ರ ವಸ್ತಾನು ಇವನೇ ಕದ್ದಿದ್ದಾನೆ. ರಾಧೆ ಪುಟ್ಟಿ, ಒಂದ್ ವೇಳೆ ಕಂದ ಈ ಸಲ ವಸ್ತ್ರ ಕದ್ದಿದ್ರೆ ನೀನ್ ನೋಡ್ತಿರು, ನಾನು ಅವನ್ನ ಸುಮ್ನೆ ಬಿಡಲ್ಲ. ಅತ್ತೆ, ನೀವು ಹಿಡಿದ್ಮೇಲೆ ಆ ಕೇಳಿ ಅವನ್ನ. ಮೊದ್ಲು ಎಲ್ಲರಿಗೂ ವಸ್ತ್ರ ಕೊಡಿಸಿ. ರಾಧೆ, ಏನ್ ಚಾಡಿ ಹೇಳ್ತಿದ್ಯಾ ನೀನು ನನ್ನ ಬಡ್ಪಾಯಿ ಅಮ್ಮನ ಹತ್ರ? ಕೃಷ್ಣ, ನಾನು ಚಾಡಿ ಹೇಳ್ತಿರ್ಲಿಲ್ಲ, ನಿಜಾನೇ ಹೇಳ್ತಿದ್ದೆ ನಿನ್ ಬಗ್ಗೆ. ಕಂದ, ನಾನಿದೇನ್ ಕೇಳ್ತಿದ್ದೀನಿ? ಯಾಕೆ ಕದ್ದಿದ್ ನೀನು ಗೋಪಿಯರ್ ವಸ್ತ್ರನೆಲ್ಲ? ಅಮ್ಮ,
ನೀನ್ ಇದೇನು ಹೇಳ್ತಿದ್ಯಾ? ನಾನೆಲ್ಲ ಕದ್ದಿದ್ದು ಗೋಪಿಯರ ವಸ್ತ್ರನ. ಒಮ್ಮೆ ನಿಂಗೆ ನನ್ ಮೇಲೆ ವಿಶ್ವಾಸ ಇಲ್ತಿದ್ರೆ ಅಣ್ಣನ್ನೇ ಕೇಳಿ ನೋಡು. ನಾನು ಅವನ್ ಜೊತೆ ಮಾವಿನ ವನದಲ್ಲಿದ್ದೆ ಅಲ್ವಾ ಅಣ್ಣ? ಎಷ್ಟು ಮೂರ್ಖರು ಈ ಜನರೆಲ್ಲ. ಯಾರು ಈ ಸೃಷ್ಟಿ ಪಾಲನೆ ಮಾಡ್ತಾರೋ, ಯಾರು ಎಲ್ರಿಗೂ ಭೋಜನ, ಜೀವನ, ವಸ್ತ್ರ ನೀಡ್ತಾರೋ ಆ ಪ್ರಭು ಮೇಲೆ ಈ ಜನರು ವಸ್ತ್ರ ಕದ್ಯೋ ಆರೋಪ ಮಾಡ್ತಿದ್ದಾರೆ. ಅಣ್ಣ ಹೇಳಣ್ಣ, ನಾನ್ ನಿನ್ ಜೊತೆ ಮಾವಿನ ವನದಲ್ಲಿದ್ದೆ ತಾನೆ? ಹಾ ಚಿಕ್ಕಮ್ಮ, ಕೃಷ್ಣ ನನ್ ಜೊತೆಗೆ ಇದ್ದ. ಅಣ್ಣ ಎಲ್ಲ ಗೊತ್ತಾಗ್ತಿದೆ ನನ್ಗೆ. ಇತ್ತೀಚೆಗೆ ನೀವು ಬದ್ಲಾಗ್ಬಿಟ್ಟಿದ್ದೀರಾ. ಇತ್ತೀಚೆಗೆ ನೀವು ಕೃಷ್ಣನ ಜಾಸ್ತಿ ವಹಿಸ್ಕೊಂಡ್ ಬರ್ತಿದ್ದೀರಾ. ಇಲ್ಲ ರಾಧೆ, ಕೃಷ್ಣ ನನ್ಗೇನೋ ಪ್ರಭು ಅಲ್ವಲ್ಲ, ಅಲ್ವಾ ಕೃಷ್ಣ? ಬಲರಾಮ, ಇದನ್ನೆಲ್ಲ ಬಿಡು. ಕೇವಲ ಇಷ್ಟನ್ ಹೇಳು, ಗೋಪಿಯರ್ ವಸ್ತ್ರ ಕದ್ದಿದ್ಯಾರು? ಅಮ್ಮ, ನಮ್ಗೆ ಗೊತ್ತಾದಾಗ ನಾವ್ ನಿಮ್ಗೆ ಹೇಳ್ತೀವಿ. ಕೃಷ್ಣ ಕೃಷ್ಣ ಕಾಪಾಡು, ಕೃಷ್ಣ ಕಾಪಾಡು, ಕೃಷ್ಣ ಕಾಪಾಡು, ಕಾಪಾಡು. ಹೀಗ್ ನನ್ ಪ್ರಭು, ಅರ್ಥಾತ್ ಪ್ರಭು ಬದ್ಲಿಗೆ ಕೃಷ್ಣನ್ ಕರೀತಿರೋದು. ಗೆಳೆಯರಿ, ನಿಮ್ಮ ವಸ್ತ್ರ ಎಲ್ಲಿದೆ? ಕೃಷ್ಣ, ನಮ್ ಬಟ್ಟೆನೆಲ್ಲ ಯಾರೋ ಕದ್ದಿದ್ದಾರೆ. ಆದ್ರೆ ಯಾರು? ಅದ್ಯಾರೋ ಗೊತ್ತಿಲ್ಲ ಕೃಷ್ಣ. ಆದ್ರೆ ನಾವೆಲ್ರೂ ಸೇರಿ ದನ ಮೇಯಿಸ್ಕೊಂಡ್ ಬರ್ತಿದ್ವಿ. ಆಗ ಇತ್ತೀಚೆಗೆ ವನದಲ್ಲಿ ಸಂತೋಷನೇ ಆಗ್ತಿಲ್ಲ. ಇತ್ತೀಚೆಗೆ ಕೃಷ್ಣ ನಮ್ ಜೊತೆ ಕಾಡಿಗೆ ಬರೋದೇ ಇಲ್ಲ. ಜೀವಕ್ಕ, ನಿನ್ ಪೇಟ ಹುಷಾರು ನೋಡು, ಕಾಲಿಲ್ ಹಾರ್ತಿದೆ. ಮೊದ್ಲು ನೀನ್ ನಿನ್ ಪೇಟಾಗ್ ನೋಡ್ಕೋ, ಆಮೇಲೆ ನಗು. ಇದೇನಾಗ್ತಿದೆ? ಗಾಳಿ ಏನ್ ಜೋರಾಗಿ ಬೀಸ್ತಿಲ್ಲ, ಆದ್ರೂ ಎಲ್ರೂ ಪೇಟ ಯಾಕೆ ಹಾರ್ತಾ ಇದೆ? ಹಾಗಾದ್ರೆ ಯಾರು ರಾಕ್ಷಸ ಇರ್ಬೇಕು. ಓಡಿ! ಯಾರೋ ನಮ್ಮನ್ನ ಬಂಧಿಸಿಟ್ಟಿದ್ದಾರೆ. ಇನ್ನ ನಾವು ಖಂಡಿತ ಸತ್ತೋಗ್ತೀವಿ. ನೋಡ್ದ್ಯಾ ಅಮ್ಮ, ನಾನು ಹೇಳಿದ್ನಲ್ಲ ನಾನ್ ವಸ್ತ್ರ ಕದ್ದಿದ್ದಲ್ಲ ಅಂತ. ನಡಿ ಕೃಷ್ಣ, ಈಗ ಸ್ವತಃ ನಾವೇ ಹೋಗಿ ನೋಡ್ಲೇಬೇಕು. ಅಣ್ಣ ನಡಿ, ನನ್ಗನ್ಸುತ್ತೆ ಇದ್ರ ಹಿಂದೆ ಯಾರೋ ಇದ್ದಾರೆ. ಹೀಗೆ ವಸ್ತ್ರ ಕಳ್ತನ ಮಾಡಿ ಬೃಂದಾವನವಾಸಿಗಳ ಜೀವಕ್ಕೆ ಅಪಾಯ ತರ್ತಿದ್ದಾರೆ. ಹಾ ಕೃಷ್ಣ, ನೀನ್ ಸತ್ಯ ಹೇಳ್ತಿದ್ಯಾ. ನಡಿ, ಬನ್ನಿ ಗೆಳೆಯರೇ. ವಿಷ್ಣು, ನೀನು ಈ ವಸ್ತ್ರದಿಂದಾನೇ ನಿನ್ನ ಭಕ್ತನ ರಕ್ಷಣೆಯನ್ನ ಮಾಡಿದ್ದೆ, ಮತ್ತೆ ನನ್ನ ಅಗ್ನಿಲಿ ಸುಡೋಕೆ ಬಿಟ್ಟಿದ್ಯಲ್ಲ. ಈಗ ಇದೇ ವಸ್ತ್ರ ಈಗ ಈ ವೃಂದಾವನ ವಾಸಿಗಳ ಅಂತ್ಯಕ್ಕೆ ಕಾರಣ ಆಗತ್ತೆ. ಮತ್ತೆ ನಾನು ನೋಡ್ತೀನಿ ನೀನಿವ್ರ ರಕ್ಷಣೆಯನ್ನ ಹೇಗ್ ಮಾಡ್ತೀಯ ಅಂತ. ಮಹಾರಾಜ, ನಿಲ್ಲಿ ಮಹಾರಾಜ. ಈಗೇನಾಯ್ತು? ಒಂದು ಚಿಕ್ಕ ವಿನಂತಿ ಉಳಿದಿದೆ ಮಹಾರಾಜ. ಈಗ ನೀವು ಈ ವೇಷದಲ್ಲಿ ವೃಂದಾವನಕ್ಕೆ ಹೋದ್ರೆ ಆ ಕೃಷ್ಣ ನಿಮ್ಮನ್ನ ಕಂಡು ಹಿಡಿದು ಬಿಡ್ತಾನೆ. ತನ್ನ ಮೃತ್ಯುವನ್ನ ಗುರುತಿಸ್ಲಿ. ಇದಕ್ಕಿಂತ ಒಳ್ಳೆ ವಿಷಯ ಇನ್ನೇನಿದೆ? ಅಯ್ಯೋ, ನಿಮ್ಗೆ ಅರ್ಥನೇ ಆಗ್ಲಿಲ್ಲ ಮಹಾರಾಜ. ಅವನೇನಾದ್ರೂ ನಿಮ್ಮನ್ ಗುರ್ತು ಹಿಡಿದ್ಬಿಟ್ರೆ ನಿಮ್ ಎದುರಿಗೆ ಬರೋದೇ ಇಲ್ಲ. ಅಯ್ಯೋ ಆ ತಾತಯ್ಯ, ನಾನು ಭಗವಂತನ ಜೊತೆಗೇನೆ ಕಳೆದ 5 ವರ್ಷದಿಂದ
ಕಣ್ಣ ಮುಚ್ಚಾಲೆ ಆಟ ಆಡ್ತಾನೆ ಇದ್ದಾನೆ. ಅಂದ್ರೆ ಇದರ ಅರ್ಥ ಇಷ್ಟೇ, ಆ ವೇಷಧಾರಿ ಅಂತ್ಯ ಮಾಡೋದಕ್ಕೆ ನಾವು ಕೂಡ ವೇಷಧಾರಿಗಳಾಗ್ಬೇಕು. ಅಷ್ಟೇ, ನಿಮಗ ಅರ್ಥ ಆಯ್ತು. ಎಂತ ಮಾತು. ಈಗ ಕೆಲ್ಸ ಬೆಣ್ಣೆ ಆಯ್ತು. ಅಯ್ಯೋ ಮಹಾರಾಜ, ಇದೇನ್ ಮಾಡಿದ್ರಿ? ಆ ಗೊಲ್ರು ವೇಷ ಯಾಕೆ? ವೃಂದಾವನ ಗೊಲ್ಲರ ಊರು. ನಾವು ಗೊಲ್ಲರ ಹಾಗೆ ಹೋದ್ರೆ ಬಹಳ ಸರಳವಾಗಿ ಆ ಕೃಷ್ಣನ ಕೊಲ್ಲಬಹುದು. ಈ ಎಮ್ಮೆ ನೀನ್ ನೋಡ್ಕೋಬೇಕು ಭದ್ರಾಕ್ಷ. ಅಯ್ಯೋ ಮಹಾರಾಜ, ಹೇಗೂ ಗೊಲ್ಲುನ್ ಮಾಡಿದ್ರಿ, ಮತ್ತೆ ಹಸುನ್ ತಗೊಂಬನ್ನಿ. ಈ ಎಮ್ಮೆನ ಯಾಕೆ ತಂದ್ರಿ? ಅಸುರರು ನಾವು ಎಮ್ಮೆ ಪೂಜೆ ಮಾಡ್ತೀವಿ. ಹಸುಗಳ ಪೂಜೆನ ವೃಂದಾವನ ವಾಸಿಗಳು ಮಾಡ್ತಾರೆ. ಆ ಕೃಷ್ಣ ಮಾಡ್ತಾನೆ. ಅವನನ್ನ ನಾವು ಹತ್ಯೆ ಮಾಡಬೇಕು. ಬನ್ನಿ. ಮಹಾರಾಜರು ನನ್ನ ಗೊಲ್ಲನ್ ಮಾಡ್ಬಿಟ್ರು. ಅಯ್ಯೋ, ಹಿಂದಿನ ಸಲ ಆ ಬಲರಾಮ ಬಲದ ಧಾಮ ನನ್ನ ಗೊಲ್ಲನ್ ವೇಷದಲ್ಲಿ ಕಣ್ಣು ಹಿಡಿದಿದ್ದ. ಎಷ್ಟು ಹೊಡೆದಿದ್ದ ಗೊತ್ತಿದ್ಯಾ? ಎಷ್ಟು ಹೊಡೆಸ್ಕೊಂಡಿದ್ದೀನಿ ಗೊತ್ತಾ? ಇವತ್ಗೂ ನನ್ಗೆ ಗಾಳಿ ಬೀಸಿದ್ರೆ ನನ್ ಸೊಂಟ ನೋವಾಗುತ್ತೆ. ಮತ್ ನನ್ಗೆ ಈ ಎಮ್ಮೆನ್ ಬೇರೆ ಕೊಟ್ಟಿದ್ದಾರೆ. ನಡಿ.